ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನನ್ನ ಚಾನಲಲ್ಲಿ ಬರೋ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಸಂಡೇ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಬೆಳಗ್ಗೆನೆ ಸಂಡೇ ರೆಡಿಯಾಗಿ ಎಲ್ಲಿಗೆ ಹೋಗ್ತಾವ್ರೆ ಅಂತ ಅನ್ಕೊಬೋದು. ನಾವು ಎಲ್ಲರೂ ರೆಡಿಯಾಗಿದ್ವಿ. ಇವಾಗ ನಮ್ಮ ಅತ್ತೆನೂ ರೆಡಿಯಾಗಿ ಬಂದಿದ್ರು ದೊಡ್ಡಬಳ್ಳಾಪುರಕ್ಕೆ ಅವ್ರ ಊರಿಂದ. ಇವತ್ತು ನಾವೆಲ್ಲರೂ ರೆಡಿಯಾಗಿ ಹೋಗ್ತಾ ಇರೋದು ನಮ್ಮ ಅಪ್ಪ ಅವ್ರ ಊರಿಗೆ, ಅಂದ್ರೆ ನಾವು ಹುಟ್ಟಿ ಬೆಳೆದಿರೋ ನಮ್ಮ ಹಳ್ಳಿಗೆ. ಹಾಗೆ ಯಾಕೆ ಹೋಗ್ತಾ ಇದ್ದೀವಿ ಅಂತ ಈ ವಿಡಿಯೋ ನೋಡಿ ಗೊತ್ತಾಗ್ತದೆ. ಇವಾಗ ಕಾರಲ್ಲಿ ಹೊರಟ್ವಿ ಎಲ್ಲಾರು ದೊಡ್ಡಬಳ್ಳಾಪುರದಿಂದ. ಬೆಳಗ್ಗೆನೆ ನಮ್ಮ ಅಪ್ಪ ಮತ್ತೆ ನಮ್ಮ ಅಮ್ಮ ನನ್ನ ಮಗ ಅವರೆಲ್ಲ ಬೈಕಲ್ಲಿ ಹೋದ್ರು. ಇವಾಗ ನಾವು ಕಾರಲ್ಲಿ ಹೋಗ್ತಾ ಇರೋದು ಯಾರ್ಯಾರು ಅಂದ್ರೆ ನಾನು, ನಮ್ಮ ಅತ್ತೆ, ನನ್ನ ಮಗಳು, ನನ್ನ ತಂಗಿ, ನಮ್ಮ ಮನೆಯವರು. ಇವತ್ತು ಕಾರ್ ಡ್ರೈವಿಂಗು ನಮ್ಮ ಮನೆಯವರೇ ಮಾಡ್ತಾ ಇದ್ರು. ನನಗೆ ಕಾರಲ್ಲಿ ಎಲ್ಲಾದರೂ ಹೋಗ್ಬೇಕು ಅಂದರೆ ಕಾರ್ ವಿಂಡೋ ಓಪನ್ ಇರಬೇಕು, ಹಾಗೆ ಗಾಳಿ ಆಡ್ತಾ ಇರಬೇಕು. ಇವತ್ತು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಬೆಳಗ್ಗೆನೆ ಒಂದು ಸ್ವಲ್ಪ ಮಳೆನೂ ಬರ್ತಾ ಇತ್ತು, ಹಾಗೆ ತುಂಬ ಕೋಲ್ಡ್ ವೆದರು ಇತ್ತು. ಸೊ ಅದಕ್ಕೆ ನಾನು ಈ ಥರ ವೇಲ್ನ ಒದ್ಕೊಂಡು ಕೂತಿದ್ದೆ. ಇವಾಗ ದೊಡ್ಡಬೆಳವಂಗ್ಲ ಬಂದ್ವಿ. ಇಲ್ಲಿಂದ ಒಂದು 4 ಕಿಲೋಮೀಟರ್ ಐತೆ ನಮ್ಮ ಹಳ್ಳಿ. ದೊಡ್ಡಬೆಳವಂಗ್ಲ ಮೊದಲು ಹೆಂಗಿತ್ತು ಇವಾಗಂತೂ ಬರ್ತಾ ಬರ್ತಾ ತುಂಬ ಇಂಪ್ರೂವ್ ಆಗ್ತಾ ಐತೆ. ನಾವು ಮೊದಲು ನಮ್ಮ ಹಳ್ಳಿಲಿ ಇದ್ದಾಗ ಏನು ತರಬೇಕು ಅಂದ್ರೂ ಇಲ್ಲಿಗೆ ಬರಬೇಕಿತ್ತು ಎಲ್ಲರೂ. ಹಾಗೆ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೂ ಅಷ್ಟೇ ಇಲ್ಲಿಗೆ ಬರಬೇಕಿತ್ತು. ನಮ್ಮ ಸ್ಕೂಲ್ಗಳು ಅಷ್ಟೇ ದೂರನೇ ನಮ್ಮ ಹಳ್ಳಿಗೆ. ಸಕ್ಕರೆಗೊಲ್ಲಹಳ್ಳಿ ಇಲ್ಲ ದೊಡ್ಡಬೆಳವಂಗ್ಲ ಹೋಗ್ಬೇಕಿತ್ತು. ಇವಾಗಂತೂ ವ್ಯಾನ್ ಫೆಸಿಲಿಟೀಸು ಅವೆ. ಅವಾಗ ನಾವಂತೂ 3-4 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ವಿ. ಆದರೆ ಇವಾಗ ದೊಡ್ಡಬಳ್ಳಾಪುರ ಸಿಟಿಲೇ ಇದ್ದೀವಿ. ನಮ್ಮ ಮಕ್ಳಿಗೆಲ್ಲ ಸ್ಕೂಲ್ ಹತ್ರ ಆಗಲಿ ಅಂತ ನಮ್ಮ ಅಪ್ಪ ಅಮ್ಮ ಅವರು ಹಳ್ಳಿಯಿಂದ ಇಲ್ಲಿಗೆ ಶಿಫ್ಟ್ ಆಗಿತ್ತೆ. ಆ ಕಾರಣಕ್ಕೆ ಸ್ಕೂಲು ಮತ್ತು ಕಾಲೇಜ್ಗಳೆಲ್ಲ ದೂರ ಅಂತ. ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಅವರಿಬ್ರು ಡೈಲಿ ಹೋಗಿ ಬರ್ತಾರೆ ಹಳ್ಳಿಗೆ. ಆದರೆ ನಾವೇನಾದರೂ ಫಂಕ್ಷನ್ ಇದ್ದರೆ ಹಬ್ಬಗಳಿದ್ರೆ ಅಷ್ಟೇ ಹೋಗೋದು. ಈ ಥರ ಯಾವಾಗಲಾದರೂ ಒಂದ್ಸರಿ ನಮ್ಮ ಹಳ್ಳಿಗೆ ಹೋಗೋದು ಖುಷಿ ಅನ್ನಿಸ್ತದೆ. ನಾನು ಇಲ್ಲಿಗೆ ಲಾಸ್ಟ್ ಬಂದಿದ್ದಿತ್ತು ಅಷ್ಟೇ ಸೋಮವಾರ, ಕಾರ್ತಿಕ್ ಸೋಮವಾರ ಇತ್ತಲ್ಲ, ಅವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಬಂದಿದ್ದಿತ್ತು. ಆಮೇಲೆ ಮತ್ತೆ ಇಲ್ಲಿಗೆ ಬಂದೇ ಇಲ್ಲ, ಇವತ್ತೇ ಬಂದಿರೋದು. ಇದೇ ನೋಡ್ರಿ ನಮ್ಮ ಹಳ್ಳಿ ವಾತಾವರಣ ಹೇಗೈತೆ ಅಂತ ಕಮೆಂಟ್ ಮಾಡ್ರಿ. ನಾವು ಬರೋ ಅಷ್ಟರಲ್ಲಾಗಲೇ ನಮ್ಮ ಅಕ್ಕ, ನಮ್ಮ ಭಾವ ಅವರೆಲ್ಲರೂ ಬಂದಿದ್ರು. ನಾವು ಇಲ್ಲಿಗೆ ಬಂದರೆ ಇನ್ಯಾರ ಮಂತಕ್ಕೂ ಜಾಸ್ತಿ ಹೋಗಲ್ಲ. ನಮ್ಮ ಅತ್ತೆಯವ್ರ ಮನೆ ಐತಿ ಇಲ್ಲೇ ಪಕ್ಕದಲ್ಲಿ. ಮೊದಲು ಅವ್ರನ್ನ ಹೋಗಿ ಮಾತಾಡಿಸ್ಕೊಂಬರೋಣ ಅಂತೇಳಿ ನಮ್ಮ ಅತ್ತೆಯವ್ರನ್ನೂ ಮಾತಾಡಿಸ್ಕೊಂಡು ಬಂದ್ವಿ. ರೈತರ ಮನೆ ಅಂದರೆ ಹಿಂಗೆ ಅಲ್ವಾ ಇರೋದು. ಇಲ್ಲೇ ರಾಗಿಗಳೆಲ್ಲ ಬೆಳೆದಿದ್ರಲ್ಲ ಅವನ್ನು ಇಟ್ಟಿದ್ರು. ಹಾಗೆ ನಾನೊಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ನಲ್ಲ, ಹಾಗೆ ರಾಗಿ ಬೆಳೆದಿಟ್ಟಿದ್ರಲ್ಲ ಅದನ್ನು ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ಈ ಸರಿ ಬೆಳೆದಿರೋ ರಾಗಿನೆಲ್ಲ ಒಣಗಾಕಿ ಒಣಗಿಸಿ ಅವನ್ನೆಲ್ಲ ತೂರ್ಬಿಟ್ಟು ಚೀಲಕ್ಕೆ ಹಾಕಿಟ್ಟಿದ್ರು. ಎಲ್ಲ ಒಂದು ಸ್ವಲ್ಪ ಗಾಳಿ ಆಡಲಿ ಅಂತೇಳಿ. ಎಲ್ಲ ಕೆಂಪಗೆ ಚೆನ್ನಾಗವ ರಾಗಿ. ರೈತರ ಮಕ್ಕಳನ್ನ ಭೂಮಿ ತಾಯಿ ಯಾವತ್ತೂ ಕೈ ಬಿಡಲ್ಲ ಅಂತಾರಲ್ಲ, ಅದಂತೂ ನಿಜ. ಅವಾಗ ನಮ್ಮ ತಾತನೂ ರಾಗಿ ಭತ್ತ ಅದೆಲ್ಲ ಬೆಳೀತಾ ಇದ್ರು. ನಮ್ಮ ತಾತನೂ ರೈತರು, ಇವಾಗ ನಮ್ಮ ಅಪ್ಪನೂ ರೈತರು. ಬೇರೆ ಕೆಲಸನೂ ಮಾಡ್ತಾರೆ, ಇದನ್ನು ಮಾಡ್ತಾರೆ. ಇವತ್ತು ನಾವು ಇಲ್ಲಿಗೆ ಬಂದಿರೋದು ಏನಕ್ಕಂದ್ರೆ, ಇವತ್ತು ನಮ್ಮ ಅಪ್ಪ ಅವರು ಮುನಿಯಪ್ಪ ದೇವ್ರ ಪೂಜೆ ಮಾಡ್ತಿದ್ರು ಹೊಲ್ದ ಹತ್ರ. ಅಲ್ಲಿಗೆ ಹೋಗ್ಬೇಕಿತ್ತು, ಅದಕ್ಕೆ ಬಂದ್ವಿ. ರೇಷನ್ ಐಟಮ್ ಎಲ್ಲ ಏನೇನು ಬೇಕೋ ಅದೆಲ್ಲ ಬರೋವಾಗ ದೊಡ್ಡಬಳ್ಳಾಪುರದಿಂದನೇ ತಂದಿದ್ವಿ. ಇಲ್ಲಿಗೆ ಮನೆಗೆ ಬಂದು ಇಲ್ಲಿ ಒಂದು ಸ್ವಲ್ಪ ಪಾತ್ರೆಗಳೆಲ್ಲ ತಗೊಂಡೋಗ್ಬೇಕಲ್ಲ ಅಲ್ಲಿಗೆ ಅಡುಗೆ ಮಾಡೋಕ್ಕೆ. ಅಲ್ಲಿಗೆ ಪಾತ್ರೆಗಳು ತಗೊಂಡೋಗೋಕ್ಕೆ ಮತ್ತೆ ಅವು ಏನೇನು ಬೇಕೋ ಅವೆಲ್ಲ ತಗೊಂಡು ಕಾರಿಗೆ ಕಟ್ತಾ ಇದ್ರು. ನನ್ನ ಮಗಂಗೆ ಈ ಥರ ಪ್ರಾಣಿಗಳಂದ್ರೆ ಇಷ್ಟ. ಮೇಕೆಗಳು, ಕುರಿಗಳು ಮತ್ತು ನಾಯಿಗಳು. ಇವಾಗ ಇಲ್ಲೇ ನಮ್ಮ ಅತ್ತೆಯವರು ಮೇಕೆ ಸಾಕಿದ್ರಲ್ಲ, ಅಲ್ಲಿ ಮೇಕೆ ಜೊತೆ ಆಟ ಆಡ್ತಾ ಇದ್ರು ನನ್ನ ಮಗನೂ ಕುತ್ಕೊಂಡು. ಇಲ್ಲಿಗೆ ಬಂದಾಗ ಜಾಸ್ತಿ ನನ್ನ ಮಗ ಇರೋದು ಇಲ್ಲೇನೆ ಮೇಕೆಗಳ ಹತ್ರ. ಇವಾಗ ನಾವು ಮುನಿಯಪ್ಪ ಮಾಡ್ತಾವ್ರಲ್ಲ ಅಲ್ಲಿಗೆ ಹೋಗೋಣ ಅಂತೇಳಿ ಹೊರಟ್ವಿ. ಈ ಹೊಲ ಇರೋದು ಒಂದು ಸ್ವಲ್ಪ ಊರಿಂದ ಆಚೆ. ಇಲ್ಲಿಂದ ಒಂದು 2 ಕಿಲೋಮೀಟರ್ ಐತೆ ಹೊಲದ ಹತ್ರಕ್ಕೆ ಹೋಗೋಕ್ಕೆ. ಇವಾಗ ಹೊಲದ ಹತ್ರನೂ ಬಂದ್ವಿ. ಇವರೆಲ್ಲರೂ ಅಷ್ಟೇನೆ ಯಾವಾಗಲೂ ಒಂದೊಂದ್ಸರಿ ಅಲ್ವಾ ಈ ಥರ ಎಲ್ಲರೂ ಸೇರೋದು. ಇವರು ಆಟ ಆಡ್ತಾ ಇದ್ರು ಎಲ್ಲ ಕಾರಲ್ಲಿ. ಇವರಿಬ್ರು ನಮ್ಮ ಅಕ್ಕನ ಮಕ್ಕಳು. ಇವರಿಬ್ರು ಅಲ್ಲಿಂದನೇ ಊರಿಂದ ಬರೋವಾಗ ಡಾಕ್ಟ್ರು ಸೆಟ್ ಬರ್ತತಲ್ಲ ಅದನ್ನ ತಾಂಬಂದಿದ್ರು. ಇವಾಗ ಅದನ್ನ ಹಾಕೊಂಡು ನಮ್ಮ ಅಕ್ಕನ ಮಗಳು ನನ್ನ ಮಗಳಿಗೆ ಮತ್ತೆ ಎಲ್ಲಾರ್ಗು ಚೆಕ್ ಮಾಡ್ತಾ ಇದ್ರು. ಬೆಳಗ್ಗೆ ಮಳೆ ಬರ್ತಾ ಇತ್ತಲ್ಲ, ಅದನ್ನ ನೋಡಿ ಇವತ್ತು ಮಾಡಕ್ ಆಗ್ತತೋ ಇಲ್ವೋ ದೇವ್ರು, ಈ ಥರನೇ ಮಳೆ ಬರ್ತಾ ಇದ್ರೆ ಅನ್ಕೊಂಡ್ವಿ. ಪರವಾಗಿಲ್ಲ, ಒಂದು 10 ಗಂಟೆ ಮೇಲೆ ಚೆನ್ನಾಗೆ ಬಿಸಿಲು ಬಂತು. ತಿಂಡಿನೂ ಬರೋವಾಗ ಎಲ್ಲರೂ ತಿಂದು ಬಂದಿದ್ರು. ಇವಾಗ ಮಧ್ಯಾಹ್ನದ ಅಡುಗೆಗೆ ಮಾಡ್ತಾ ಇರೋದು. ನಾವು ಇಲ್ಲಿಗೆ ಬರೋ ಅಷ್ಟರಲ್ಲಾಗಲೇ ಟೈಮ್ 12 ಗಂಟೆ ಆಗಿತ್ತು. ಇವಾಗ ನಮ್ಮ ಅಮ್ಮನೂ ಬಂದು ಒಲೆ ಪೂಜೆ ಎಲ್ಲ ಮಾಡಿ ಅಡುಗೆ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದ್ರು. ಇವತ್ತಿನ ಅಡುಗೆ ಎಲ್ಲ ನಮ್ಮ ಅಮ್ಮನೇ ಮಾಡ್ತಾ ಇರೋದು. ಆಗಲೇ ಬಂದು ಒಲೆ ಪೂಜೆ ಎಲ್ಲ ಮಾಡಿ ಒಲೆಯಲ್ಲೇ ಅಲ್ವಾ ಅಡುಗೆ ಮಾಡ್ತಾ ಇರೋದು. ಒಂದು ಕಡೆಗೆ ಅನ್ನಕ್ಕೂ ಇಟ್ಟಿದ್ರು, ಇನ್ನೊಂದು ಕಡೆಗೆ ಸಾಂಬಾರ್ಗೆ ಇಟ್ಟವ್ರೆ. ನಮ್ಮ ಮನೇಲಿ ಒಂದು ಸ್ವಲ್ಪ ಜನ ಚಿಕನ್ ಸಾಂಬಾರು ತಿನ್ನಲ್ಲ ಈಟು ಅಂತ ಹೇಳ್ಬಿಟ್ಟು, ಅದಕ್ಕೆ ಅವ್ರಿಗೆ ಅಂತೇಳಿ ಮೇಕೆದು ಮಟನ್ ತಂದಿದ್ರಲ್ಲ ಅದನ್ನ ಸಾಂಬಾರು ಮಾಡ್ತಾ ಇದ್ರು ಒಂದು ಕಡೆಗೆ ಇಟ್ಟು. ಆಲೆ ಸಾಂಬಾರು ಆಗಲೇ ಅರ್ಧ ಬೆಂದೈತೆ. ಫಸ್ಟ್ ಇವಾಗ ವೈಟ್ ಅನ್ನ ಮಾಡ್ಕೊಂಡು ಅದನ್ನ ತಗೊಂಡೋಗಿ ದೇವ್ರಿಗೆ ಅನ್ನ ಮೊಸರು 2 ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿ ಬರಬೇಕು. ಅದಕ್ಕೆ ಮೊದಲು ಅನ್ನಕ್ಕೆ ಇಟ್ಟವ್ರೆ. ಇಲ್ಲಿ ವೆದರ್ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗೈತೆ ಅಂತ. ವಾತಾವರಣ ಅಂತೂ ಫುಲ್ ಕೋಲ್ಡ್ ಆಗಿ ತಣ್ಣಗೆ ಚೆನ್ನಾಗೈತೆ. ಸ್ವಲ್ಪ ಬಿಸಿಲು ಬರ್ತಾ ಇತ್ತು.
ಈ ನಡುವೆ ಅಂತೂ ಈ ಚಳಿಗೆ ಜಾಸ್ತಿ ಬಿಸಿಲು ಬರ್ತಾ ಇರಲಿಲ್ಲ. ಹುಡುಗರು ಅಷ್ಟೇ ಖಾರ ಕುತ್ಕೊಂಡು ಚಳಿ ಅಂತ ಹೇಳಿ ಇವಾಗ ಇಲ್ಲೇ ಟಾರ್ಪಲ್ ಹಾಸಿತ್ತಲ್ಲ ಅಲ್ಲೇ ಬಂದು ಕುತ್ಕೊಂಡಿದ್ರು. ಬಿಸಿಲು ಇತ್ತಲ್ಲ ಅಲ್ಲೇ ಬಿಸಿಲು ಹೊಡಿತಾ ಇತ್ತಲ್ಲ ಅಲ್ಲೇ ಆಟ ಆಡ್ತೀವಿ ಅಂತ. ಇಲ್ಲಿ ನೋಡ್ರಿ ಈರುಳ್ಳಿ ಹಚ್ಚಿದ್ದು ನನ್ನ ತಂಗಿ ಒಗ್ಗರಣೆಗೆ ಅಂತ ಹೇಳಿ ಸಾಂಬಾರ್ಗೆ. ಇಲ್ಲಿ ಅಳ್ತಾ ಇರೋದು ಮಾತ್ರ ನಮ್ಮ ಅಕ್ಕನ ಮಗಳು ಅಂಜಲಿ. ಅವ್ರಿಗೂ ಕಣ್ಣು ಒರೆಸ್ತಾ ಇದ್ರು ನನ್ನ ತಂಗಿ, ನಾನು ಈರುಳ್ಳಿ ಹಚ್ಚಿದ್ರೆ ನೀನು ಅಳ್ತಾ ಇದೀಯಾ ಅಂತ. ಸಾಂಬಾರ್ಗೆ ಏನೇನು ಬೇಕೋ ಅದೆಲ್ಲ ಬರೋವಾಗ ದೊಡ್ಡಬಳ್ಳಾಪುರದಲ್ಲೇ ರುಬ್ಕೊಂಡು ಬಂದಿದ್ವಿ. ಇಲ್ಲಿ ಕರೆಂಟ್ಗಳು ಇರಲ್ಲ ಸರಿಯಾಗಿ, ಅದಕ್ಕೆ ಬರೋವಾಗ ಅಲ್ಲೇ ರುಬ್ಕೊಂಡ್ ಬಂದ್ವಿ. ಇವಾಗ ಒಗ್ಗರಣೆ ಹಾಕ್ಬಿಟ್ಟು ಚಿಕನ್ ತೊಳೆದಿದ್ರಲ್ಲ ಚಿಕನ್ ಹಾಕಿ ಸಾಂಬಾರ್ಗೆಲ್ಲ ರೆಡಿ ಮಾಡ್ತಾವ್ರೆ. ಇವಾಗಂತೂ ಒಲೆಗೊಳಗೆ ಅಡುಗೆ ಮಾಡೋದೇ ಕಮ್ಮಿ ಆಗೋಗೈತೆ. ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮ ದಿನ ಒಲೆಯಲ್ಲೇನೆ ಅಡುಗೆ ಮಾಡ್ತಾ ಇದ್ದಿದ್ದು ನಾವು ಸ್ಕೂಲ್ಗೆ ಹೋಗೋವಾಗೆಲ್ಲ. ಈ ಕಡೆ ನಮ್ಮ ಅಮ್ಮನೂ ಚಿಕನ್ ಸಾಂಬಾರ್ ಮಾಡ್ತಾ ಇದ್ರಲ್ಲ, ಇವಾಗ ನಮ್ಮ ಮನೆಯವರು ಒಲೆಯಲ್ಲಿ ಸುಡ್ತಾರಲ್ಲ ಕೋಳಿ, ಅದನ್ನ ಮಾಡಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಹಳ್ಳಿ ಕಡೆ ಈ ಥರ ಕೋಳಿಗಳಿಗೆ ಮಸಾಲೆ ಹಾಕ್ಬಿಟ್ಟು ಸುಡ್ತಾರೆ, ಆ ಥರ ಮಾಡಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂತ ಇದ್ರು. ಇನ್ನು ನಾವು ಅನ್ನ ಆಗಿತ್ತಲ್ಲ ಅದನ್ನ ತಗೊಂಡು ಮೊಸರನ್ನ ಇಟ್ಟು ಪೂಜೆ ಮಾಡಿ ಬರೋಕ್ಕೆ ಅಲ್ಲಿ ನಮ್ಮ ಅಪ್ಪನೂ ಮತ್ತು ನಮ್ಮ ಅತ್ತೆ ಅವರೆಲ್ಲ ರೆಡಿ ಮಾಡಿದ್ರು. ಇವಾಗ ಮೊಸರು ಅನ್ನ ಎಲ್ಲ ತಗೊಂಡು ನಾವಿಲ್ಲಿ ಪೂಜೆ ಮಾಡ್ತಾವ್ರಲ್ಲ ಅಲ್ಲಿಗೆ ಬಂದ್ವಿ. ನಮ್ಮ ಅತ್ತೆ ಪೂಜೆ ಮಾಡ್ತೀವಲ್ಲ ಅಲ್ಲಿ ಸಗಣಿಲೆಲ್ಲ ಸಾರಿಸ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಹೂವು ಎಲ್ಲ ಇಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೇವ್ರಿಗೂ ಅಲಂಕಾರ ಎಲ್ಲ ಮಾಡಿ ಪೂಜೆಗೂ ರೆಡಿ ಮಾಡಿದ್ರು. ಇವರಿಬ್ರಿಗೆ ಜಾಕ್ಟೆ ಹೆಂಗ್ ಬಡಿಯೋದು ಅಂತ ಹೇಳಿ ನಮ್ಮ ಅಪ್ಪ ಜಾಕ್ಟೆ ಬಡಿಯೋದು ಅವ್ರಿಬ್ರಿಗೂ ತೋರಿಸ್ಕೊಟ್ಟು ಬಂದು ಇವಾಗ ನಮ್ಮ ಅಪ್ಪನೇ ಯಾವಾಗಲೂ ವರ್ಷನೂ ಪೂಜೆ ಮಾಡೋದು. ಇವಾಗ ನಮ್ಮ ಅಪ್ಪನೂ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾವ್ರೆ. ನಮ್ಮನೇಲಿ ನಮ್ಮ ಅಪ್ಪ ಅವ್ರ ದಾಸರಾಗಿರೋದ್ರಿಂದ ನಾವೇನ್ ಪೂಜೆಗಳು ಮಾಡ್ಬೇಕು ಅಂದ್ರೂ ಜಾಕ್ಟೆ ಮತ್ತೆ ಶಂಕು ಭವನಾಸಿ ಐತಲ್ಲ ಅದನ್ನೆಲ್ಲ ಇಟ್ಬಿಟ್ಟೇನೆ ಪೂಜೆ ಮಾಡೋದು. ಯುಗಾದಿ ಹಬ್ಬದಲ್ಲಿ ಎಡೆ ಹಾಕಿ ಪೂಜೆ ಮಾಡ್ಬೇಕು ಅಂದ್ರು ಅಷ್ಟೇನೆ ಆ ಜಾಕ್ಟೆ ಐತಲ್ಲ ಅದನ್ನ ಬಡಿಬೇಕು, ಆಮೇಲೆ ಪೂಜೆ ಮಾಡ್ತಾ ಇರ್ತಾರೆ ಇನ್ನೊಂದ್ ಕಡೆ. ಈ ಜಾಕ್ಟೆ ಶಂಕು ಅದೆಲ್ಲ ಆಗಿನ ಕಾಲದಲ್ಲಿ ನಮ್ಮ ತಾತಂಗೆ ಅವರಪ್ಪ ಕೊಟ್ಟಿದ್ದಿತ್ತಂತೆ, ಅದೇ ಐತ್ ನಮ್ಮ ಮನೇಲಿ ಇನ್ನೂನು. ಅದನ್ನೇ ನಾವು ಪೂಜೆ ಮಾಡೋವಾಗೆಲ್ಲ ಇಟ್ಟು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಈ ಪೂಜೆನ ನಮ್ಮ ತಾತನು ಅವಾಗ್ಲಿಂದನೂ ಇಲ್ಲೇ ಮಾಡ್ಕೊಂಡ್ ಬಂದಿರೋದು. ಮುನಿಯಪ್ಪ ದೇವ್ರನ್ನ ಹಳೆ ಹೊಲ ಅಂತ ಇದ್ದು ಇಲ್ಲೇನೆ ಒಂಥರ ಕಾಡ್ ತರ ಐತಿ, ಇಲ್ಲಿ ಜಾಸ್ತಿ ಯಾರು ಬರಲ್ಲ. ನಾವು ವರ್ಷಕ್ಕೊಂದ್ಸರಿ ಈ ಪೂಜೆ ಮಾಡೋವಾಗ ಅಷ್ಟೇನೆ ಇಲ್ಲಿಗೆ ಬರೋದು. ಇದು ಉಳುಕುಡಿ ಬೆಟ್ಟ ಐತಲ್ಲ ಇಲ್ಲೇ ಹತ್ರನೇ ನಾವು ಇಲ್ಲಿ ಹೊಲ ಇರೋದು, ಅಲ್ಲೇನೆ ಪೂಜೆ ಮಾಡೋದು. ಇವಾಗ ನಾವು ಮೊಸರನ್ನ ಎಲ್ಲ ಇಟ್ಟು ಕೋಳಿ ಎಲ್ಲ ಕುಯ್ದು ಪೂಜೆ ಮಾಡಿದ್ವಲ್ಲ, ನಮ್ಮ ಸುಬ್ಬಿ ಕೋಳಿ ಕುಯ್ದಿದ್ದು ನೋಡ್ಬಿಟ್ಟು ಇಲ್ಲ ಅಂತ ಕೋಳಿ ನಿಂಗೆ ಸತ್ತೋಗೈತೆ ಅಂತ ಹಿಂಗೆ ಕೈ ಅಳ್ಳಾಡಿಸ್ತಾ ಇತ್ತು, ಕೋಳಿ ಇಲ್ಲ ಅಂತ. ಮೊಸರನ್ನ ಎಲ್ಲ ಇಟ್ಟು ಇವಾಗ ಕೋಳಿ ಎಲ್ಲ ಕುಯ್ದು ಪೂಜೆ ಮಾಡ್ಕೊಂಡು ಅಡುಗೆ ಮಾಡ್ತಾ ಇದ್ರಲ್ಲ ಅಲ್ಲಿಗೆ ಹೋಗ್ತಾ ಇದ್ವಿ. ಇವಾಗ ಕೋಳಿ ಕುಯ್ದಿದ್ದೀವಲ್ಲ ಅದನ್ನ ಅದ್ರಲ್ಲಿ ಅಡುಗೆ ಏನಾದರೂ ಸಾಂಬಾರು ಮಾಡ್ಕೊಂಡು ಅದನ್ನ ಇನ್ನೊಂದ್ಸರಿ ಇಲ್ಲಿ ತಾಮನ್ ಪೂಜೆಗಿಟ್ಟು ಅನ್ನ ಸಾಂಬಾರು ಮುದ್ದೆ ಏನೇನು ಮಾಡಿರ್ತೀವೋ ಅದೆಲ್ಲ ತಂದು ಪೂಜೆಗಿಟ್ಟು ಇನ್ನೊಂದ್ಸರಿ ಪೂಜೆ ಮಾಡಬೇಕು. ನಾಮ ಇಡಕ್ಕೆ ಅಂತೇಳಿ ವೈಟ್ ನಾಮ ಮತ್ತು ಕೆಂಪು ನಾಮ ಎಲ್ಲ ಕಲಿಸಿದ್ರಲ್ಲ, ನನ್ನ ತಂಗಿನೂ ವೈಟ್ ನಾಮ ಕೆಂಪು ನಾಮ ಕಲ್ಸ್ಕೊಂಬಂದಿದ್ದಿತ್ತು, ಎಲ್ಲ ಹುಡುಗರ್ಗೆ ಇಡ್ತಾ ಇದ್ರು. ಈ ಕಡೆಯಿಂದ ಆಗಲೇ ಬರೋ ಅಷ್ಟೊತ್ತಿಗೆ ನಾವು ಚಿಕನ್ ಸಾಂಬಾರು ರೆಡಿ ಆಗಿತ್ತು. ಇನ್ನು ಇವಾಗ ಕುಯ್ದಿದ್ವಲ್ಲ ಆ ಕೋಳಿನ ಒಂದು ಸ್ವಲ್ಪ ಫ್ರೈ ಮಾಡಬೇಕು, ಅದನ್ನು ಕಟ್ ಮಾಡಿಸ್ಕೊಂಬರಕ್ಕೆ ಅಂತ ಹೇಳಿ ಹೋಗಿದ್ರು. ಇನ್ನು ಇವಾಗ ಇನ್ನೊಂದು ಕಡೆಗೆ ಮುದ್ದಿಗೂ ಸಾಂಬಾರ್ಗೆಲ್ಲ ಇಟ್ಟು ಇನ್ನು ರೆಡಿ ಆದರೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆಯ್ತು ಇನ್ನು ಅಡುಗೆದೆಲ್ಲ. ಇಲ್ಲಿಂದ ನಮ್ಮ ಉಳುಕುಡಿ ಬೆಟ್ಟದ ವ್ಯೂನು ಅಷ್ಟೇ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಈ ಸರಿ 25ನೇ ತಾರೀಕು ಜಾತ್ರೆನೂ ಐತೆ ಉಳುಕುಡಿ ಬೆಟ್ಟದ್ದು. ಹಾಗೆ ನೀವು ಯಾರ್ಯಾರು ಈ ಜಾತ್ರೆಗೆ ಬರ್ತೀರಾ ಮತ್ತು ಯಾರ್ಯಾರು ಬಂದಿದ್ದೀರಾ ಬೆಟ್ಟಕ್ಕೆ ಹತ್ತಿದ್ದೀರಾ ಅಂತ ಕಮೆಂಟ್ ಮಾಡ್ರಿ. ಇಲ್ಲಿಂದ ಬೆಟ್ಟದ ವ್ಯೂ ಎಲ್ಲ ಚೆನ್ನಾಗಿ ಕಾಣ್ತಾ ಇತ್ತಲ್ಲ, ಹಾಗೆ ಎಲ್ಲರೂ ಒಂದು ಸ್ವಲ್ಪ ಫೋಟೋಗಳು ವಿಡಿಯೋಗಳು ತಕ್ಕಂತ ಇದ್ವಿ. ಅವ್ರಿಬ್ರನ್ನ ತೋರ್ಸನಿಲ್ಲ, ಅದು ಯಾರು ಹೇಳು, ಇವರಿಬ್ರು ಯಾರು? ಅದ್ಯಾರು ಆ ಕಡೆ ಇರೋದು? ಮಧುರ ಅಕ್ಕ ತಾನೇ, ರಾಘು ಅಕ್ಕನ? ಮತ್ತೆ ರಾಘು ಅಕ್ಕ ಅಂತೀಯ? ಇವ್ರಿಗೂ ನಾಳೆಯಿಂದ FA4 ಟೆಸ್ಟ್ ಐತೆ, ಅದಕ್ಕೆ ಓದ್ಕೊಂತ ಇದ್ರು ಇಬ್ರು ಕಾರಲ್ಲಿ ಕುತ್ಕೊಂಡು. ನನಗೆ ಈ ಜಾಗ ಹೊಲ ಅಂತ ಬಂದ್ರೆ ಜಾಸ್ತಿ ನೆನಪಾಗೋದು, ನಾವು ಸ್ಕೂಲ್ ರಜಾ ಇದ್ದಾಗ ಇಲ್ಲಿಗೆ ನಮ್ಮ ತಾತ ಅಜ್ಜಿ ಜೊತೆಗೆ ಬರ್ತಾ ಇದ್ವಿ ಹಸು ಮೇಯ್ಸಕ್ಕೆ. ಬರೋವಾಗ ಊಟನು ಮನೆಯಿಂದಾನೇ ಕಟ್ಕೊಂಡ್ ಬರ್ತಾ ಇದ್ವಿ. ಬಂದು ಸಂಜೆವರೆಗೂ ಇಲ್ಲ ತಾತ ಅಜ್ಜಿ ಜೊತೆಗೆ ಹಸ ಮೇಯ್ಸ್ಕೊಂಡು ಇರ್ತಾ ಇದ್ವಿ. ತಿರ್ಗಾ ಸಾಯಂಕಾಲ ಹೋಗೋವಾಗ ಇಲ್ಲಿಂದ ಹಸುಗು ಹುಲ್ಲು ಮತ್ತೆ ಸೌದೆ ಅಂತವೆಲ್ಲ ತಗೊಂಡೋಗ್ತಾ ಇದ್ವಿ ಮನೆ ಹತ್ರಕ್ಕೆ. ಇಲ್ಲಿ ನಮ್ಮ ತಾತ ಮೊದಲು ಹೊಲ ಮಾಡ್ತಾ ಇದ್ರಲ್ಲ, ಅವಾಗ ಹೊಲ ಕುಯ್ಯೋ ಟೈಮಲ್ಲೂ ಅಷ್ಟೇ 1-2 ಕಿಲೋಮೀಟರ್ ಐತಲ್ಲ ಅಲ್ಲಿಂದ ಇಲ್ಲಿಗೆ ನಡ್ಕೊಂಡೇ ಬರ್ತಾ ಇದ್ವಿ ನಾನು ನಮ್ಮ ಅಕ್ಕ. ನಮ್ಮಮ್ಮ ಅಡುಗೆ ಮಾಡಿರೋರಲ್ಲ ಅದನ್ನು ತಗೊಂಡು ನಮ್ಮ ತಾತ ಅಜ್ಜಿಗೆ ಅಲ್ಲಿಂದ ನಾನು ನಮ್ಮ ಅಕ್ಕ ಬರ್ತಿದ್ವಿ. ಇಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇಲ್ಲೇ ಆಟ ಆಡ್ಕೊಂಡಿದ್ದು, ಆಮೇಲೆ ಸಾಯಂಕಾಲನೇ ಹೋಗ್ತಿದ್ವಿ ತಿರ್ಗಾ ನಾವು. ಇವಾಗ ಅದೆಲ್ಲ ನೆನಪಿಸ್ಕೊಂಡಾಗ ಆ ಲೈಫೇ ಒಂಥರ ಚೆನ್ನಾಗಿತ್ತು ಅನ್ನಿಸ್ತದೆ. ಇವಾಗ ಅಡುಗೆ ಕೆಲಸನೂ ಇನ್ನೆಲ್ಲ ಆಯ್ತಲ್ಲ, ಇನ್ನು ಮುದ್ದೆ ಒಂದು ಕಟ್ಟಬೇಕು. ನಮ್ಮ ಅಕ್ಕ ಹಿಟ್ಟು ತೆಗ್ದಾಕ್ತಾ ಇದ್ರು, ನಾನು ಮುದ್ದೆ ಕಟ್ತಾ ಇದ್ದೆ. ಇನ್ನು ಅಡುಗೆ ಕೆಲಸನೂ ಎಲ್ಲ ಆಯ್ತಲ್ಲ, ಒಲೆನೂ ಖಾಲಿ ಇತ್ತು ಅಂತ ಇವ್ರು ಚಿಕನ್ ಸುಡೋಕ್ಕೆಲ್ಲ ಅವಾಗ್ಲೇನೆ ರೆಡಿ ಮಾಡ್ಕೊಂಡಿದ್ರು. ಮಸಾಲೆ ಎಲ್ಲ ಕಲಸಿ ಮ್ಯಾರಿನೇಟ್ ಆಗಕ್ಕೆ ಇಟ್ಟಿದ್ರು. ಇನ್ನು ಅಡುಗೆ ಎಲ್ಲ ಆಗಿ
ಒಲೆನೂ ಖಾಲಿ ಆಯ್ತಲ್ಲ, ಇವಾಗ ಬಂದು ಸೌದೆ ಎಲ್ಲ ಇಟ್ಟು ಉರಿ ಇಟ್ಬಿಟ್ಟು ಚಿಕನ್ ಸುಡಕ್ಕೆಲ್ಲ ರೆಡಿ ಮಾಡ್ಕೊಂಡು ಚಿಕನ್ ಸುಡ್ತಾವ್ರೆ ನಮ್ಮ ಬಾವ ಮತ್ತೆ ನಮ್ಮ ಮನೆಯವರು. ನಾವು ಚಿಕನ್ ಸುಡಕ್ಕೆ ಕಂಬಿ ಎಲ್ಲ ಏನು ತಗೊಂಡ್ ಬಂದಿರ್ಲಿಲ್ಲ. ಇಲ್ಲೇ ಕಡ್ಡಿಗಳು ಹೊಲದಲ್ಲಿ ಇಲ್ಲೇ ಮರ ಅವಲ್ಲ, ಅಲ್ಲೇ ಒಂದೆರಡು ಕಡ್ಡಿಗಳು ಕಡ್ಕೊಂಡು ಮಸಾಲೆ ಎಲ್ಲ ಕಲಸಿಟ್ಟಿದ್ರಲ್ಲ ಚಿಕನ್ ಅದನ್ನ ಅದಕ್ಕೆ ಕಡ್ಡಿಗೆ ಚುಚ್ಬಿಟ್ಟು ಸುಡ್ತಾವ್ರೆ. ಬೇಯೋವಾಗ ಸ್ವಲ್ಪನೇ ಅಡಿಗೆ ಎಣ್ಣೆ ಹಾಕ್ಬಿಟ್ಟು ಈ ತರ ಸುಟ್ರೆ ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ. ನೋಡ್ರಿ ಕಲ್ಲರು ಇಲ್ಲ ಏನು ಇಲ್ಲ, ನಾವು ಮನೇಲಿ ರುಬ್ಕೊಂಬಂದಿದ್ವಲ್ಲ ಒಂದ್ ಸ್ವಲ್ಪ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಅದು ಒಂದ್ ಸ್ವಲ್ಪ ಸಾಂಬಾರ್ ಪುಡಿ ಮಸಾಲೆ ಅಂತ ಹಾಕ್ಬಿಟ್ಟು ಅಷ್ಟೇ ಸುಡ್ತಾ ಇರೋದು. ನಾವು ಮನೇಲಿ ಕಬಾಬ್ ಪೌಡ್ರು ಅದೆಲ್ಲ ಹಾಕ್ಬಿಟ್ಟು ಕಬಾಬ್ ಮಾಡ್ತೀವಲ್ಲ ಎಣ್ಣೆಲಿ ತೇಲ್ಸಿ, ಅದಕ್ಕಿನ್ನ ಟೇಸ್ಟ್ ಇದ್ರದ್ದೇ ಚೆನ್ನಾಗಿತ್ತು. ಒಲೆಯಲ್ಲಿ ಸುಟ್ಟಿದ್ರಲ್ಲ ಅದಕ್ಕೆ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಈ ತರ ನೀವು ಒಂದ್ಸರಿ ಎಲ್ಲಾದ್ರೂ ಹೊರಗಡೆ ಅಡ್ಗೆ ಮಾಡೋವಾಗ ಟ್ರೈ ಮಾಡ್ರಿ. ಇದಕ್ಕೆ ಇನ್ನೇನು ನಾವು ಜಾಸ್ತಿ ಕಲರು ಆ ತರ ಎಲ್ಲ ಏನು ಹಾಕಿಲ್ಲ. ಇವಾಗ ಚಿಕನ್ ಸಾಂಬಾರ್ಗೆ ಅಂತೇಳಿ ಒಂದ್ ಸ್ವಲ್ಪ ಮನೇಲೆ ರುಬ್ಬಿದ್ವಲ್ಲ ಆ ಮಸಾಲೆ ಸಾಂಬಾರ್ ಪುಡಿ ಒಂದ್ ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿ ಆ ತರದ್ದೆಲ್ಲ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಕಲಸಿ ಸುಟ್ಟಿರೋದು. ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ. ಇದಕ್ಕೂ ಅಷ್ಟೇ ಸೇಮ್ ಮಸಾಲೆನೇ ಹಾಕಿರೋದು. ತಂದೂರಿ ಕೋಳಿ ತರ ಮಾಡ್ತಾರಲ್ಲ ಅದನ್ನ ಹಂಗೆ ಕಟ್ ಮಾಡಿಸ್ಕೊಂಡು ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ತಂದಿದ್ರು. ಇದಕ್ಕೂ ಮಸಾಲೆ ಎಲ್ಲ ಹಾಕಿ ಒಂದ್ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಕ್ಕೆ ಇಟ್ಬಿಟ್ಟು ಸುಟ್ಟಿರೋದು. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಿಡ್ದಿರ್ಲಿಲ್ಲ, ಆದ್ರೂ ಚೆನ್ನಾಗಿತ್ತು. ಕಡ್ಡಿಗೆ ಚಿಕನ್ ಚುಚ್ಚಿ ಸುಟ್ಟಿದ್ರಲ್ಲ ಅದ್ರ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿ. ಈ ಕೋಳಿ ಸುಟ್ಟಿದ್ರಲ್ಲ ಇದನ್ನ ಹುಡುಗರ್ಗೆ ಎಲ್ಲರಿಗೂ ಬಿಡ್ಸಕ್ ಬರಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಭಾವನೆ ಹುಡುಗರ್ಗೆಲ್ಲ ಬಿಡಿಸ್ಕೊಡ್ತಾವ್ರೆ. ಆವಾಗ್ಲೇ ಕೋಳಿ ಕುಯ್ಕೊಂಡ್ ತಗೊಂಬಂದಿದ್ವಲ್ಲ, ಇವಾಗ ಅದನ್ನು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡು ಇವಾಗ ಇಲ್ಲೇನೇನ್ ಅಡ್ಗೆ ಮಾಡಿದ್ವೋ ಅದನ್ನು ಎಲ್ಲ ತಗೊಂಡೋಗಿ ಅಲ್ಲಿ ದೇವ್ರ ಹತ್ರ ಇಟ್ಟು ಪೂಜೆ ಎಲ್ಲ ಮಾಡ್ಕೊಂಡ್ ಬಂದ್ರು. ಪೂಜೆ ಮಾಡಿ ಅಲ್ಲಿಂದ ತೀರ್ಥ ತಂದು ಇಲ್ಲೆಲ್ಲ ಅಡ್ಗೆ ಮಾಡಿದ್ವಲ್ಲ ಅದಕ್ಕೆಲ್ಲ ಹಾಕಿ ಎಲ್ಲಾರ್ಗು ಇವಾಗ ಊಟಕ್ಕೂ ಇಕ್ಕೊಟ್ಟಿದೀವಿ. ನಾವ್ ಇವ್ರಿಗೆಲ್ಲ ಊಟ ಇಕ್ಕೊಟ್ಟಾಗಿ ಆಗ್ಲೇ ಟೈಮ್ 3 ಗಂಟೆ ಆಗಿತ್ತು. ಇನ್ನಿವಾಗ ಒಂದ್ ಸ್ವಲ್ಪ ಬೇಗನೆ ಕತ್ಲಾಗ್ತತಲ್ಲ, ಆಗ್ಲೇ ಗಾಳಿನೂ ಸ್ಟಾರ್ಟ್ ಆಗೋಯ್ತು. 3 ಗಂಟೆ 3:15 ಅಷ್ಟರಲ್ಲೇನೆ ಆಗ್ಲೇ ಹಿಮನು ಬೀಳ್ತಾ ಇತ್ತು ಮಳೆ ಬರೋ ತರ ಆಗಿ. ಇವತ್ತಿನ ಅಡ್ಗೆಗೆ ಒಂದ್ ಸ್ವಲ್ಪ ಚಿಕನ್ ಸಾಂಬಾರು ಮತ್ತೆ ಚಿಕನ್ ಫ್ರೈ ಮಾಡಿದ್ವಿ. ಹಾಗೇನ್ ಮಾಮೂಲಿ ಈರುಳ್ಳಿ ನಿಂಬೆಹಣ್ಣು ಮುದ್ದೆ ಒಂದ್ ಸ್ವಲ್ಪ ರೈಸು ಗೋಟ್ ಸಾಂಬಾರ್ ಮಾಡಿದ್ವಿ. ಒಲೆಯಲ್ಲಿ ಇನ್ನು ಕೆಂಡ ಇತ್ತಲ್ಲ, ಹಾಗೆ ಒಂದ್ ಸ್ವಲ್ಪ ಟೊಮೊಟೊ ಮೆಣಸಿನ್ಕಾಯಿ ತಂದಿದ್ವಲ್ಲ ಅವು ಮಿಕ್ಕಿದ್ದು ಅವನ್ನೊಂದ್ ಸ್ವಲ್ಪ ಒಲೆಯಲ್ಲಿ ಸುಟ್ಬಿಟ್ಟು ಗೊಜ್ಜು ಕಲ್ಸೋಣ ಅಂತ ಹೇಳಿ ಇವಾಗ ಟೊಮೊಟೊ ಮೆಣಸಿನ್ಕಾಯಿ ಹಾಕಿದ್ದೀನಿ ಒಲೆಯಲ್ಲಿ ಒಂದ್ ಸ್ವಲ್ಪ ಕೆಂಡದಲ್ಲಿ ಸುಡ್ಲಿ ಅಂತ. ಈ ತರ ಕೆಂಡದಲ್ಲಿ ಟೊಮೊಟೊ ಮೆಣಸಿನ್ಕಾಯಿ ಬದನೆಕಾಯಿ ಅವನ್ನೆಲ್ಲ ಸುಟ್ಬಿಟ್ಟು ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅವನ್ನೆಲ್ಲ ಹಾಕಿ ಗೊಜ್ಜು ಕಲ್ಸಿದ್ರೆ ಚೆನ್ನಾಗಿರ್ತದೆ. ಬದನೆಕಾಯಿ ಇರ್ಲಿಲ್ವಲ್ಲ, ಬರೀ ಟೊಮೊಟೊ ಮೆಣಸಿನ್ಕಾಯಿ ಎರಡನ್ನ ಸುಟ್ಬಿಟ್ಟು ಇಟ್ಟಿದ್ದೀನಿ. ಹಾಗೆ ಒಂದ್ ಸ್ವಲ್ಪ ಸಾಂಬಾರು ಬಿಸಿ ಇಡೋಣ ಅಂತ ಹೇಳಿ ಸಾಂಬಾರು ಬಿಸಿ ಇಕ್ಕಿದ್ದೀನಿ. ಇನ್ನ ಎಲ್ಲಾರು ಊಟ ಮಾಡ್ತಾ ಇದ್ರು. ಜಾಸ್ತಿ ಗಾಳಿ ಬೀಸ್ತಾ ಇತ್ತಲ್ಲ, ಸಾಂಬಾರ್ ಬೇಗ ತಣ್ಣಗಾಗ್ತಾ ಇತ್ತು, ಅದಕ್ಕೆ ಒಲೆ ಮೇಲೆ ಇಟ್ಟಿದ್ದೀನಿ ಬಿಸಿ ಆಗ್ತದೆ ಅಂತ. ಇನ್ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಸುಟ್ಟಿದ್ವಲ್ಲ ಅವನ್ನು ತೊಳ್ಕೊಂಡು ಬೆಳ್ಳುಳ್ಳಿ ಒಂದ್ ಇರ್ಲಿಲ್ಲ, ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಎಲ್ಲ ಹಾಕ್ಬಿಟ್ಟು ಇವಾಗ ಗೊಜ್ಜು ಕಲ್ಸಿದ್ವಿ. ಈ ತರ ಒಲೆಯಲ್ಲಿ ಸುಟ್ಬಿಟ್ಟು ಯಾವ ಚಿಕನ್ ಸಾಂಬಾರ್ ಇದ್ರು ಏನಿದ್ರು ಈ ತರ ಒಲೆಯಲ್ಲಿ ಸುಟ್ಬಿಟ್ಟು ಮಾಡೋ ಕೈ ಗೊಜ್ಜು ನಿಮ್ಗೆ ಯಾರ್ಯಾರಿಗೆ ಇಷ್ಟ ಅಂತ ಕಮೆಂಟ್ ಮಾಡ್ರಿ. ಊಟ ತಿಂದು ಇವಾಗಿನ ಟೈಮುನು ಆಗ್ಲೇ 4 ಗಂಟೆ ಆಗ್ತಾ ಬಂತು. ಇವ್ರುನು ಮದ್ಗಿರಿಯಿಂದ ಬಂದಿದ್ದಿತ್ತು ನನ್ನ ತಂಗಿರು. ಅವ್ರುನು ಹೋಗ್ಬೇಕು ಅಂತ ಹೇಳಿ ಮಳೆ ಬರ್ತದ್ ಬೇಗ ಹೋಗ್ತೀವಿ ಅಂತ ಹೇಳಿ ಅವರು ಹೊರಟ್ರು. ಇನ್ನು ಅವರು ಹೋಗ್ತಾ ಇದ್ರಲ್ಲ, ನಾವು ಒಂದ್ ಸ್ವಲ್ಪ ಹೊತ್ತು ನಮ್ಮ ಸುಬ್ಬಮ್ಮನ ಎತ್ಕೊಂಡು ಮಾತಾಡಿಸಿ ಇವಾಗ ನಾವು ಊಟ ತಿನ್ನೋಣ ಅಂತೇಳಿ ನಾವು ಕುತ್ಕೊಂಡು ಊಟ ತಿಂತಾ ಇದ್ದೀವಿ. ಇವತ್ತು ಅಡುಗೆ ಎಲ್ಲ ಮಾಡಿತ್ತು ಸೌದೆ ಒಲೆಯಲ್ಲಿ ಅಲ್ವಾ, ಅಡುಗೆ ಟೇಸ್ಟ್ ಎಲ್ಲಾದ್ರದ್ದು ಅಷ್ಟೇ. ಚಿಕನ್ ಸಾಂಬಾರು ಮುದ್ದೆ ಕೈಗೊಜ್ಜು ಎಲ್ಲಾದ್ರದ್ದು ಟೇಸ್ಟ್ ಚೆನ್ನಾಗಿತ್ತು. ಇವಾಗ ಎಲ್ರದ್ದು ಊಟ ತಿಂದಿತ್ತು ಆಯ್ತು. ಇವಾಗ ಮನೆಗೆ ಹೋಗೋ ಟೈಮು. ಇವಾಗ ಎಲ್ಲ ಅಡುಗೆ ಮಾಡಿದ್ದವೆಲ್ಲ ಕಾರ್ಗೆ ಎತ್ತಿಕ್ಬಿಟ್ಟು ಟಾರ್ಪಲ್ ಎಲ್ಲ ಹಾಸಿದ್ರಲ್ಲ ಅದನ್ನ ಎತ್ತಿಕ್ಕಿ ಕಾರಿಗೆ ಕಟ್ತಾ ಇದ್ರು. 2 ಕಾರು ಮತ್ತೆ 1 ಬೈಕಲ್ಲಿ ಬಂದಿದ್ದಿತ್ತು ಇಲ್ಲಿಗೆ. ಇವಾಗ ಕಾರಿಗೆ ಎಲ್ಲ ಅಡುಗೆ ಮಾಡಿದ್ದವೆಲ್ಲ ಪಾತ್ರೆಗಳು ಎಲ್ಲ ಒಂದು ಕಾರಿಗೆ ಇಟ್ಟು ಇವಾಗ ಇನ್ನೂ ಒಂದು ಕಾರ್ ಅಲ್ಲೇ ರೋಡಲ್ಲಿ ನಿಲ್ಸಿದ್ವಲ್ಲ ಅಲ್ಲಿಗೆ ಹೋಗ್ತಾ ಇದ್ವಿ ಎಲ್ಲಾರು. ಇನ್ನು ನಾಳೆಯಿಂದಾನೆ ಹುಡುಗರ್ಗೂ FA4 ಟೆಸ್ಟ್ ಸ್ಟಾರ್ಟ್ ಆಗ್ತತೆ. ಇನ್ನು ಅಲ್ಲಿಗೆ ಹೋಗಿ ಹುಡುಗರ್ನ ಬೆಳಗ್ಗೆ ಸ್ಕೂಲಿಗೆ ಕಳಿಸ್ಬೇಕಲ್ಲ. ಇವಾಗ ಹಳ್ಳಿಗೆ ಹೋಗ್ಬಿಟ್ಟು ಇನ್ನು ದೊಡ್ಡಬಳ್ಳಾಪುರಕ್ಕೆ ಹೋಗೋದೆ. ಇಲ್ಲಿಗೆ ಬಂದು ಇವತ್ತು ಫುಲ್ ಚೈಲ್ಡ್ಹುಡ್ ಮೆಮೊರಿ ಎಲ್ಲ ನೆನಪಾಯ್ತು. ಹಾಗೆ ಇಲ್ಲಿ ಟೈಮ್ ಕಳೆದಿತ್ತು ಅಷ್ಟೇ. ಎಲ್ಲರಿಗೂ ಖುಷಿ ಆಗಿತ್ತು ಹುಡುಗರ್ಗುನು. ಇವತ್ತಿನ ಈ ದಿನ ಅಂತೂ ಚೆನ್ನಾಗಿ ಹೋಯ್ತು. ಫ್ಯಾಮಿಲಿ ಜೊತೆ ಇಂಥ ವಾತಾವರಣದಲ್ಲೆಲ್ಲ ಕಾಲ ಕಳೆದು ಅಲ್ಲಿಗೆ ಏನೇನ್ ತಗೊಂಡೋಗಿದ್ವು ಅವೆಲ್ಲ ಕಾರಿಗೆ ತುಂಬಿಕೊಂಡು ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದು ಕಾಫಿ ಟೀ ಎಲ್ಲ ಕುಡ್ದು ಇನ್ನು ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕಲ್ಲ, ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಇವತ್ತಿನ ವ್ಲಾಗ್ನ ನಮ್ಮ ಹಳ್ಳಿಲೇನೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ.